ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತೀವಲ್ಲ, ತಂತ್ರವಿದ್ಯೆಯನ್ನ ಇಲ್ಲಿ ನಾವು ಕಾಣಬಹುದು. ಬೊಂಬೆಯ ಕಾಲನ್ನ ಒಂದು ಚುಚ್ಚಿದ್ರೆ ಯಾವ ಸಂಬಂಧಪಟ್ಟ ವ್ಯಕ್ತಿಗಳ ಕಾಲು ಪೈನ್ ಆಗುತ್ತೆ, ಚುಚ್ಚುತ್ತೆ. ಅದು ಹೊಟ್ಟೆಲಿದ್ದಾಗ ಸಂಚಿತ ಕರ್ಮ ಆಗಿರುತ್ತೆ, ಅದು ಹುಟ್ಟಿದ ಮೇಲೆ ಅದು ಪ್ರಾರಬ್ಧ ಕರ್ಮ ಆಗುತ್ತೆ, ಏನು ಗಳಿಸ್ಕೊಳತ್ತೋ ಅದು ಆಗಾಮಿ ಕರ್ಮ ಆಗುತ್ತೆ. ಆತ್ಮ ಹುಟ್ಟಬೇಕಾದ್ರೆ ಅದೇ ತಂದೆ ತಾಯಿಗಳನ್ನ ಚೂಸ್ ಮಾಡ್ಕೊಳುತ್ತೆ. ಮೊದಲು ಪುಣ್ಯ ಅನುಭವಿಸೋದು ಅಥವಾ ಪಾಪ ಅನುಭವಿಸೋದು ಅಂತ ಅದೇ ನಿರ್ಧಾರ ಮಾಡಿಕೊಂಡು ಬಂದಿರುತ್ತೆ. ನೋಡಿ, ವ್ಯಕ್ತಿ ಯಾವ ಲಗ್ನದಲ್ಲಿ ಹುಟ್ಟಿರ್ತಾನೆ ಆ ಲಗ್ನ ಇದೆಯಲ್ಲ, ಅದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಕ್ಕಂಥದ್ದು. ಆ ಲಗ್ನದಲ್ಲಿ ಅಧಿಪತಿ ಚೆನ್ನಾಗಿದ್ದರೆ ಪ್ರಾರಬ್ಧ ಚೆನ್ನಾಗಿದೆ, ಅಧಿಪತಿ ವೀಕ್ ಆಗಿದ್ರೆ ಪ್ರಾರಬ್ಧ ಕೆಟ್ಟಿದೆ. ಆತ್ಮ ಪರಮಾತ್ಮನಲ್ಲಿ ಸೇರ್ಕೋಬೇಕು ಅಂತಂದರೆ ಪಂಚಭೂತಗಳನ್ನು ದಾಟಿ ಹೋಗಬೇಕು. ಹೇಗೆ? ಅಪೋಸಿಟ್ ಕ್ಯಾರೆಕ್ಟರ್, ನೀರಿಗೆ ಮತ್ತು ಬೆಂಕಿಗೆ ಆಗಲ್ಲ. ಅಂಥವ್ನು ಕಟ್ಕೊಂಡ್ಬಿಟ್ರೆ ಇವನು ಬೈತಾನೆ ಇರ್ತಾನೆ, ಅವಳು ಅಳ್ತಾನೆ ಇರ್ತಾನೆ. ಒಂದು ಮಗು ಗಂಡೋ ಹೆಣ್ಣೋ ಅನ್ನೋದನ್ನು ಕೂಡ ಪಂಚಭೂತಗಳ ಆಧಾರದಿಂದ ನಾವು ಮೊದಲೇ ಹೇಳ್ಬಿಡ್ಬೋದು ಇಂಥ ಮಕ್ಕಳಾಗುತ್ತೆ. ಈಗ ಒಂದು ವಾತಗ್ರಹ ವಾತರಾಶಿಯಲ್ಲಿದ್ದರೆ ಅವನಿಗೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ. ಗ್ಯಾಸ್ಟ್ರಿಕ್ ಅಂದರೆ ಏನು ತಿಂದರೂ ವಾಯು, ಇಲ್ಲಿ ನೋವು ಅಲ್ಲಿ ನೋವು ಶೂಲೆ. ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಲೋಪತಿ ಮೆಡಿಸಿನ್ ಕೊಟ್ರೇ ಅವ್ರಿಗೆ ಸರಿ, ಅವ್ರಿಗೆ ನಾರು ಬೇರ್ನ ಔಷಧಿ ಕೊಟ್ಟರೆ ಆಗಲ್ಲ. ಯಾರು ಹಿಂದಿನ ಜನ್ಮದಲ್ಲಿ ವೇಶ್ಯಾವಾಟಿಕೆ ಅಂದರೆ ಸಂಘಗಳನ್ನು ಮಾಡ್ತಾ ಇರ್ತಾರೆ, ಕೆಟ್ಟದಷ್ಟಲಿ ಅದು ಕೆಟ್ಟ ಕೊಳಕ ಜಾಗದಲ್ಲಿ ಇರ್ತಾರೋ ಅಂಥವರು ಈ ಜನ್ಮದಲ್ಲಿ ಕುಷ್ಠರೋಗದಿಂದ ನರಳುತ್ತಾರೆ. ಆ ಕೆಟ್ಟದಾಗ ಕಾಮೆಂಟ್ ಹಾಕ್ತಿದ್ರೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಮೌತ್ ಕ್ಯಾನ್ಸರ್ ಆಗುತ್ತೆ. ಹುಡುಗಿದ ರಾಕ್ಷಸ ಆಗಿ ಹುಡುಗನ ದೇವ ಆಗ್ಬಿಟ್ರೆ ಕಷ್ಟ, ಅವನನ್ನು ಜುಟ್ಟಿಡ್ದುಟ್ಟು ಅಲ್ಲಾಡಿಸ್ತಾ ಇರ್ತಲ್ಲ. ಆಮೇಲೆ ಮನೆಯಲ್ಲಿ ಕಥೆ ಏನು? ಜಾತಕದಲ್ಲಿ ಶನಿಯ ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ಈ ಯಾವ ಒಂದು 7.5 ಪೀರಿಯಡಲ್ಲಿ ಕೆಟ್ಟದಾಗೋದಿಲ್ಲ. ಮೇಡಮ್, ಈಗ ನೀವು ಅಥರ್ವಣ ಜ್ಯೋತಿಷ ಅಂತಾಗ ಈ ತಾಂತ್ರಿಕ ಅಂತನೋ ಅಥವಾ ಮಾಟ ಮಂತ್ರ ಅನ್ನೋ ಪದ ಬಂತು. ನಮಗೆ ಕುತೂಹಲ ಹೆಚ್ಚಾಗ್ತಿದೆ. ಸೊ ಅದ್ರ ಬಗ್ಗೆ ಇನ್ನೊಂದಷ್ಟು ಹೇಳ್ಬೋದು ಅಥರ್ವಣ ಜ್ಯೋತಿಷದ ಬಗ್ಗೆ. ಏನಂತಂದರೆ ಅಥರ್ವಣ ಜ್ಯೋತಿಷ ಅಂದರೆ ತಂತ್ರವಿದ್ಯೆಗಳಿಗೆ ಜಾಸ್ತಿ ಇತ್ತು. ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತೀವಲ್ಲ, ತಂತ್ರವಿದ್ಯೆಯನ್ನು ಇಲ್ಲಿ ನಾವು ಕಾಣಬಹುದು. ಈಗ ನೋಡಿ, ದೇವಿಯ ಸೌಮ್ಯ ರೂಪವನ್ನು ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಸೌಮ್ಯ ರೂಪವನ್ನು ನಾವೆಲ್ಲರೂ ಆರಾಧನೆ ಮಾಡ್ಬೋದು. ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳಿ ಅವಳನ್ನು ಆರಾಧನೆ ಮಾಡಿಕೊಂಡು ನಾವು ಅವಳನ್ನು ಪಡ್ಕೊಳ್ತಕ್ಕಂಥದ್ದು ನಮ್ಮದು ಸಾತ್ವಿಕ ಒಂದು ಇದು ಸಾತ್ವಿಕ ಅಲ್ಲ ಅಂತಲ್ಲ, ಇದೇನಾದ್ರು ತಾಮಸಿಕ ತಾಂತ್ರಿಕ ವಿದ್ಯೆಯಿಂದ ಆರಾಧಿಸ್ತಕ್ಕಂಥದ್ದು. ದಶಮಹಾವಿದ್ಯೆಗಳು ಅಂತ ಕೇಳಿದ್ದೀರಾ ನೀವು ಅಂತ ಅನ್ಸುತ್ತೆ. ದಶಮಹಾವಿದ್ಯೆಗಳಲ್ಲಿ ಮೊದಲನೇದು ಬಂದು ಕಾಳಿ, ಆಮೇಲೆ ತಾರ, ಚಿನ್ನಮಸ್ತ, ತ್ರಿಪುರ ಸುಂದರಿ, ಕಮಲಾತ್ಮಿಕ, 10 ಜನ ದೇವಿಗಳು ಬರ್ತಾರೆ. ಅವರನ್ನು ಆರಾಧನೆ ಮಾಡ್ತಕ್ಕಂಥ ಬಗಳಾಮುಖಿ, ಹೀಗೆ ಧೂಮಾವತಿ. ಅಂದರೆ ಅದನ್ನು ಯಾವ ರೀತಿ ಅಂತಂದರೆ ತಾಂತ್ರಿಕ ಆರಾಧನೆ. ಆ ತಾಂತ್ರಿಕ ರೀತಿಯಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡಿ ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಈಗ ನೀವು ನೋಡಿ, ಒಬ್ಬರನ್ನ ನಿಂತಲ್ಲೇ ನಿಲ್ಲೋ ಹಂಗೆ ಮಾಡ್ತಕ್ಕಂಥ ಶಕ್ತಿ ನೀವು ನೋಡಿರ್ತೀರಲ್ವ, ಕೆಲವೆಲ್ಲ ಚಿತ್ರಗಳಲ್ಲಿ ಫಿಲಮಲ್ಲ ಅಥವಾ ಯಾವುದೋ ಒಂದು ಕಥೆಗಳಲ್ಲೂ ಓದಿರ್ತೀರ. ನಿಂತಲ್ಲೇ ನಿಂತಂಗೆ ಮಾಡಿಬಿಡೋದು, ಅವ್ರನ್ನ ಮುಂದೆ ಹೋಗೋಕ್ಕೆ ಬಿಡಲ್ಲ. ಈ ಒಂದು ಏನು ಹೇಳ್ತಾರೆ, ಒಂದು ಗೊಂಬೆಗೆ ಎಲ್ಲ ಆವಾಹನೆ ಮಾಡಿ ಅವ್ರ ಮೇಲೆ ಎಲ್ಲರೂ ಯಾವ್ದಾದ್ರು ಆಗದಿದ್ದವ್ರ ಮೇಲೆ ಇಟ್ಬಿಟ್ಟು ಅದನ್ನು ಇಲ್ಲಿಂದನೇ ಅವರು ಈ ರಿಮೋಟಲ್ಲಿ ಆಡಿಸ್ತಾರಲ್ಲ, ಆ ಥರ ಆ ವ್ಯಕ್ತಿಯ ಇಲ್ಲಿ ಕಾಲನ್ನು, ಬೊಂಬೆಯ ಕಾಲನ್ನು ಒಂದು ಚುಚ್ಚಿದ್ರೆ ಯಾವ ಸಂಬಂಧಪಟ್ಟ ವ್ಯಕ್ತಿಗಳ ಕಾಲು ಅವ್ರಿಗೆ ಪೈನ್ ಆಗುತ್ತೆ, ಚುಚ್ಚುತ್ತೆ, ಅವ್ರಿಗೆ ನೋವಾಗ್ತಿರುತ್ತೆ. ತಲೆ ಹಿಂಡಿದ್ರೆ ಅವ್ರಿಗೆ ತಲೆ ಪ್ರಾಬ್ಲಮ್. ಇವೆಲ್ಲವೂ ಕೂಡ ಅಥರ್ವಣ ಜ್ಯೋತಿಷದಲ್ಲಿ ಬರ್ತಕ್ಕಂಥದ್ದು. ಸದ್ಬಳಕೆ ಆದರೆ ಸಂತೋಷ, ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ತುಂಬ ಕಡಿಮೆ, ದುರ್ಬಳಕೆಯೇ ಜಾಸ್ತಿ ಆಗಿದೆ. ಎಂಥ ಬಲಿ ಕೊಡ್ತಕ್ಕಂಥದ್ದು, ಎಷ್ಟೆಷ್ಟೊಂದು ಬಲಿ ಕೊಡೋದು ಎಲ್ಲ ಮಾಡ್ತಾರೆ ಈ ಒಂದು ಅಥರ್ವಣ ಜ್ಯೋತಿಷ ಅಂದರೆ ಈ ಒಂದು ವಿದ್ಯೆಯಲ್ಲಿ, ತಾಂತ್ರಿಕ ವಿದ್ಯೆಯಲ್ಲಿ. ಹಾಗಾಗಿ ಇದು ಸ್ವಲ್ಪ ಏನಾಗುತ್ತೆ ಅಂದರೆ ವೇದಾಂಗ ಜ್ಯೋತಿಷಕ್ಕೆ ದೂರ ಉಳ್ಕೊಂಬಿಟ್ಟು ಇದೊಂಥರ ಈ ಮಂತ್ರವಾದಿಗಳು ಅಂಥವರು ಇದನ್ನು ಸಿದ್ಧಿಸ್ಕೊಂಡು ತಮ್ಮ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಈ ಒಂದು ವಿದ್ಯೆಯನ್ನು ಉಪಯೋಗಿಸ್ಕೋತಾರೆ. ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಎಷ್ಟು ಒಂದು ಬೇಸಿಕ್ ಅಂತಂದರೆ, ಜ್ಯೋತಿಷ್ಯಕ್ಕೆ ತಳಪಾಯನೇ ಕರ್ಮ ಸಿದ್ಧಾಂತ. ಜ್ಯೋತಿಷ್ಯ ಏನಿದೆ ಅದಕ್ಕೆ ಒಂದು ಬುನಾದಿ, ಒಂದು ಫೌಂಡೇಶನ್ನೇ ಕರ್ಮ ಸಿದ್ಧಾಂತ ಅಂತ ಹೇಳ್ತೀನಿ ನಾನು ಏನು ಮಾಡಿದೆ ಇದನ್ನು ಅಂತಂದರೆ, ಇದೊಂದು ಸ್ಪೆಷಲ್ ಆಗಿರೋ ಒಂದು ಪಂಚಪ್ರಯೋಗಂ ಅಂತ ಒಂದು ವಿಷಯ ಮಾಡ್ಕೊಂಡು, ಒಂದು ಏನು ಹೇಳ್ತಾರೆ, ಒಂದು ಅಧ್ಯಾಯ ಅಥವಾ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತಂದರೆ, ಕರ್ಮ ಸಿದ್ಧಾಂತ, ಪಂಚಭೂತಗಳು, ತ್ರಿಗುಣ, ತ್ರಿದೋಷ, ತ್ರಿಧಾತು, ಇದು ಹೇಗೆ ಮನುಷ್ಯನ ಒಂದು ಪೂರ್ತಿಯಾದ ಒಂದು ಏನು ಜೀವನ ಶೈಲಿಯನ್ನೇ ಹೇಳಬಹುದು ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಪಂಚಪ್ರಯೋಗಂ ಅಂತ ಮಾಡಿ,
ಅದರಲ್ಲಿ ಮೊದಲನೇದು ಕರ್ಮ ಸಿದ್ಧಾಂತ. ನೋಡಿ, ಒಬ್ಬ ವ್ಯಕ್ತಿ, ಒಂದು ಮಗು ಹುಟ್ಟಬೇಕು ಅಂತಂದರೆ ಹೇಗೆ ಹುಟ್ಟುತ್ತೆ? ಅದು ಹಿಂದಿನ ಜನ್ಮದ ಕರ್ಮಗಳನ್ನು ಹೊತ್ಕೊಂಡು ಹುಟ್ಟತ್ತೆ. ಅಂದರೆ ಸಂಚಿತ ಹಿಂದಿನ ಜನ್ಮಗಳ ಎಲ್ಲ ಜನ್ಮದ ಎಷ್ಟೆಷ್ಟು ಜನ್ಮದ ಕರ್ಮಗಳಿದೆಯೋ ಎಲ್ಲವನ್ನ ತೆಗೆದುಕೊಂಡು ಅದು ಹೊಟ್ಟೆಲಿದ್ದಾಗ ಸಂಚಿತ ಕರ್ಮ ಆಗಿರುತ್ತೆ. ಅದು ಹುಟ್ಟಿದ ಮೇಲೆ ಅದು ಪ್ರಾರಬ್ಧ ಕರ್ಮ ಆಗುತ್ತೆ. ಏನು ಗಳಿಸ್ಕೊಳತ್ತೋ ಅದು ಆಗಾಮಿ ಕರ್ಮ ಆಗುತ್ತೆ. ಇದು ಕರ್ಮ ಸಿದ್ಧಾಂತದ ಒಂದು ಇದು. ಅಂದರೆ ಕರ್ಮ ಸಿದ್ಧಾಂತದಲ್ಲಿ 3 ರೀತಿಯ ಒಂದು ಟೈಪ್ಸ್ ಇದೆ, 3 ಟೈಪ್ಸ್ ಇದೆ. ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ನಮ್ಮನ್ನು ಬಿಡಲ್ಲ. ಒಂದು ವ್ಯಕ್ತಿ ಹುಟ್ಟಬೇಕಾದ್ರೇ, ಈಗ ಏನಾಗುತ್ತೆ, ಒಂದು ಮಗು ಹುಟ್ಟಬೇಕಾದ್ರೇ ಆಯಸ್ಸು, ಅದ್ರ ಕೆಲಸ ಏನು, ಕರ್ಮಂಚ ವಿತ್ತಂಚ ವಿದ್ಯಾ ನಿಧನಮೇವಚ, ಅದರ ವಿದ್ಯೆ ಎಷ್ಟಿರುತ್ತೆ, ಅದು ಯಾವಾಗ ಸಾಯುತ್ತೆ, ಪ್ರತಿಯೊಂದನ್ನೂ ಕೂಡ ಅದು ಹುಟ್ಟಬೇಕಾದ್ರೇ ಅದು ನಿರ್ಧಾರ ಆಗೋಗಿರುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ಹಿಂದಿನ ಜನ್ಮದ ಕರ್ಮಗಳೆಲ್ಲವೂ ಸಂಚಿತವಾಗಿರುತ್ತೆ, ಎಲ್ಲ ಕೂಡಿಕೊಂಡಿರುತ್ತೆ. ಅದನ್ನು ಹೊತ್ಕೊಂಡೇ ಅದು ಬರಬೇಕಾದಾಗ ಪ್ರಾರಬ್ಧ ಕರ್ಮ. ಅಂದರೆ ಈಗ ಏನನ್ನು ಅನುಭವಿಸ್ಬೇಕು ಅಂತ ಅದೇ ಡಿಸೈಡ್ ಮಾಡ್ಕೊಂಡು ಬಂದಿರುತ್ತೆ. ಆತ್ಮ ಹುಟ್ಟಬೇಕಾದ್ರೆ ಅದೇ ತಂದೆ ತಾಯಿಗಳನ್ನ ಚೂಸ್ ಮಾಡ್ಕೊಳ್ಳುತ್ತೆ. ಕಷ್ಟ ಸುಖ ಮೊದಲು ಪುಣ್ಯ ಅನುಭವಿಸೋದು ಅಥವಾ ಪಾಪ ಅನುಭವಿಸೋದು ಅಂತ ಅದೇ ನಿರ್ಧಾರ ಮಾಡಿಕೊಂಡು ಬಂದಿರುತ್ತೆ. ಆಮೇಲೆ ಅದು ಅನುಭವಿಸುತ್ತಲ್ಲ ಹುಟ್ಟಿದ ಮೇಲೆ, ಅದು ಪ್ರಾರಬ್ಧ ಕರ್ಮ. ಆ ನಂತರ ಆ ಕರ್ಮಗಳನ್ನು ಮಾಡ್ಕೊಳ್ತಾ ಅದು ಒಳ್ಳೊಳ್ಳೆ ಕೆಲಸ ಮಾಡ್ಬೋದು, ಕೆಟ್ಟ ಕೆಲಸನೂ ಮಾಡ್ಬೋದು. ಆ ಒಳ್ಳೊಳ್ಳೆ ಕೆಲಸ ಕೆಟ್ಟ ಕೆಲಸ ಏನೇನು ಮಾಡುತ್ತೋ ಅದು ಮುಂದೆ ಬರ್ತಕ್ಕಂತಹ ಆಗಾಮಿ ಕರ್ಮಕ್ಕೆ ಬಂದು ಸೇರಿಕೊಳ್ಳುತ್ತೆ. ಆ ಜನ್ಮದಲ್ಲಿ ಆ ಕರ್ಮ ಮುಗಿಲಿಲ್ಲ ಅಂದರೆ ಮುಂದಿನ ಜನ್ಮಕ್ಕೆ ಅದು ಸಂಚಿತ ಕರ್ಮವಾಗಿ ಸೇರ್ಕೊಂಡ್ಬಿಡುತ್ತೆ. ಹೀಗೆ ಕರ್ಮಚಕ್ರ ಸುತ್ತುತ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ಇದನ್ನು ಹೇಗೆ ನಾವು ಜಾತಕದಲ್ಲಿ ನೋಡ್ಕೊಳ್ಳೋದು? ನಾವು ಅಸ್ಟ್ರಾಲಜಿಗೆ ನಾವು ಅದನ್ನು ಹೇಗೆ ಈ ಕರ್ಮ ಸಿದ್ಧಾಂತವನ್ನು ನಾವು ರಿಲೇಟ್ ಮಾಡಬೇಕಾಗತ್ತೆ ಅಂತಂದರೆ, ನೋಡಿ, ವ್ಯಕ್ತಿ ಯಾವ ಲಗ್ನದಲ್ಲಿ ಹುಟ್ಟಿರ್ತಾನೆ ಆ ಲಗ್ನ ಇದೆಯಲ್ಲ ಅದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಕ್ಕಂಥದ್ದು. ಆ ಲಗ್ನದಲ್ಲಿ ಅಧಿಪತಿ ಚೆನ್ನಾಗಿದ್ದರೆ ಪ್ರಾರಬ್ಧ ಚೆನ್ನಾಗಿದೆ, ಅಧಿಪತಿ ವೀಕ್ ಆಗಿದ್ದರೆ ಪ್ರಾರಬ್ಧ ಕೆಟ್ಟಿದೆ. ಅದನ್ನು ಅನುಭವಿಸಲೇಬೇಕು. ನಾವು ಜಾತಕದಲ್ಲಿ 1, 2, 3, 4ನೇ ಮನೆಯನ್ನು ಪ್ರಾರಬ್ಧ ಕರ್ಮಕ್ಕೆ ನಾವು ಅದನ್ನು ನೋಡ್ತೀವಿ. ಆ 4 ಮನೆಯ ಗೃಹಸ್ಥಿತಿಗಳ ಒಂದು ದಶೆ ಯಾವುದು ನಡೀತಾ ಇದೆ, ಏನು ಕತೆ ನೋಡಿಕೊಂಡು, ಓಹೋ ಇವಾಗ ನಾವು ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದೀವಿ. ಅಂದರೆ ಹಿಂದಿನ ಜನ್ಮದಲ್ಲಿ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಇದು ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಾರಬ್ಧ, ಇದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಾಗೆ 5ನೇ ಮನೆ ಬಂದು ಏನು ಹೇಳ್ತಾರೆ? ಸಂಚಿತ ಕರ್ಮ. 5ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಅವನು ಕೆಟ್ಟದನ್ನು ಜಾಸ್ತಿ ಮಾಡಿದ್ದಾನೆ, ಪಾಪ ಕರ್ಮಗಳನ್ನು ಜಾಸ್ತಿ ಮಾಡಿದ್ದಾನೆ ಅಂತ ಅರ್ಥ. ಅದೇ 5ನೇ ಮನೆಯಲ್ಲಿ ಪುಣ್ಯಗ್ರಹಗಳಿದ್ದರೆ ಒಳ್ಳೆಯದನ್ನು ಮಾಡಿದ್ದಾನೆ ಅಂತ ಅರ್ಥ. ಅದನ್ನು ಅನುಭವಿಸ್ತಾನೆ ಆ ದಶಾಕಾಲದಲ್ಲಿ. ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಈಗ ಯಾವ ದಶೆ ನಡೀತಾ ಇದೆ. 1ನೇ ಮನೆಯಿಂದ 4ನೇ ಮನೆ ತನಕ ಇರೋ ಗ್ರಹಗಳ ದಶೆ ನಡೀತಾ ಇದ್ದರೆ ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ. 5ನೇ ಮನೆಯಿಂದ 8ನೇ ಮನೆ ತನಕ ಇರತಕ್ಕಂತಹ ಗ್ರಹಗಳ ದಶೆ ನಡೀತಾ ಇದ್ದರೆ ನೀವು ಸಂಚಿತವನ್ನು, ಅಂದರೆ ಹಿಂದಿನ ಜನ್ಮದ ಒಂದು ಏನು ಫಲಾಫಲಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ. ಹಾಗೆ 9ನೇ ಮನೆಯಿಂದ 12ನೇ ಮನೆ ತನಕ ಇರತಕ್ಕಂಥ ದಶೆ ನಡೀತಾ ಇದ್ದರೆ ಆಗ ನೀವು ಮಾಡಿರ್ತಕ್ಕಂತಹ ಪುಣ್ಯಗಳನ್ನು ಈಗ ಅಥವಾ ಪಾಪಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೋಬೇಕು. ಕೆಲವರು ಹೇಳ್ತಾರೆ, ನಾವು ಅಷ್ಟೊಂದು ಪೂಜೆ ಪುನಸ್ಕಾರ ಮಾಡಿದೆ, ಅಷ್ಟೆಲ್ಲ ಮಾಡಿದೆ, ಅಷ್ಟು ಒಳ್ಳೇದು ಮಾಡಿದೆ, ಆದರೆ ಏನು ನನಗೆ ಆಗಲೇ ಇಲ್ಲ, ನಾನು ಬರೀ ಕೆಟ್ಟದನ್ನೇ ಅನುಭವಿಸಂಗಾಯಿತು ಅಂತ. ಅವರಿಗೆ ಅವ್ರ ಜೀವನದಲ್ಲಿ 9ನೇ ಮನೆ ಏನು ಆಗಾಮಿ ಕರ್ಮದ ಸ್ಥಾನದಲ್ಲಿ ಬರ್ತಕ್ಕಂಥ ದಶೆಗಳು ಬರೋದಿಲ್ಲ ಅವ್ರಿಗೆ. ಆ ವಯಸ್ಸು ಎಷ್ಟು ಮಹಾ ಆಯಸ್ಸಿರುತ್ತೆ, ಅಷ್ಟರಲ್ಲಿ ಆಯಸ್ಸೇ ಹೋಗ್ಬಿಟ್ಟಿರುತ್ತೆ. ಆದವರಿಗೆ ಸಂಚಿತವಾಗಿ ಮುಂದಿನ ಜನ್ಮಕ್ಕೆ ಬರುತ್ತೆ. ಆ ಜನ್ಮದಲ್ಲಿ ಪಾಪ ಅವರು ಪ್ರಾರಬ್ಧವನ್ನು ಅನುಭವಿಸೋದೇ ಹೋಗ್ಬಿಡುತ್ತೆ. ಹಾಗಾಗಿ ಯಾವುದು ನಿಲ್ಲದಿಲ್ಲ, ಯಾವುದು ಬಿಡೋದಿಲ್ಲ. ಆ ಕರ್ಮಗಳು ಎಲ್ಲವೂ ಕೂಡ ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ. ಅಕಸ್ಮಾತ್ ನಮ್ಮ ಅದೃಷ್ಟ ಚೆನ್ನಾಗಿದ್ದು, ಅಂದರೆ ನಮಗೆ ಜಾಸ್ತಿ ಆಯಸ್ಸಿದ್ದು, ಅಥವಾ ನಮಗೆ ನಡೀತಕ್ಕಂತಹ ದಶೆಗಳು ಎಲ್ಲ ಒಳ್ಳೊಳ್ಳೆ ಎಲ್ಲ ಗ್ರಹಗಳು ಆಗಾಮಿ ಸ್ಟೇಜಲ್ಲಿ, ಅಂದರೆ ಎಲ್ಲ 9ನೇ ಮನೆಯಿಂದ ಆಚೆಗೆ ಗ್ರಹಗಳಿದ್ದು ಆ ದಶೆಗಳು ನಮಗೆ ಬೇಗಲೇ ಸಿಕ್ಕಿಬಿಟ್ರೆ ನಾವು ಪುಣ್ಯವಂತರು. ಆಗ ನಾವು ಒಳ್ಳೊಳ್ಳೆ ಕೆಲಸ ಮಾಡಿದೆಲ್ಲ ತಕ್ಷಣ ನಮ್ಗೆ ರಿಸಲ್ಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಕೆಲವ್ರಿಗೆ ನೋಡಿ, ಒಳ್ಳೇದು ಮಾಡಿದ ತಕ್ಷಣ ರಿಸಲ್ಟ್ ಸಿಗುತ್ತೆ. ಕೆಲವರಿಗೆ ಎಲ್ಲ ಫಸ್ಟೇ ಬಂದುಬಿಟ್ಟಿರುತ್ತೆ, ಪ್ರಾರಬ್ಧ ಸಂಚಿತ ಅಷ್ಟರಲ್ಲೇ ಇರುತ್ತೆ, ಆಗಾಮಿ ಎಲ್ಲ ಖಾಲಿ.
ಎಷ್ಟೊಂದು ಎಲ್ರಿಗೂ ಎಲ್ಲ ಮನೆಯಲ್ಲೂ ಗ್ರಹಗಳು ಇರೋದಿಲ್ಲ. ಕೆಲವರಿಗೆ ಒಂದಿಷ್ಟು ಮನೆಗಳಲ್ಲಿ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಕೆಲವರಿಗೆ ಲಾಸ್ಟಲ್ಲಿ ಇರುತ್ತೆ, ಕೆಲವರಿಗೆ ಮಧ್ಯದಲ್ಲಿ ಇರುತ್ತೆ, ಕೆಲವರಿಗೆ ಫುಲ್ ಇರುತ್ತೆ. ಹಾಗಾಗಿ ಕರ್ಮಗಳು ಹೇಗೆ ಕರ್ಮ ಸಿದ್ಧಾಂತ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಜಾತಕದಲ್ಲಿ ನೋಡ್ಬೋದು. ಇನ್ನು